ನೋಡಿದ್ಯಾ, ನೆನೆದವರ ಮನದಲ್ಲಿ ಅಂತ ದಿವ್ಯಾ ಅವರೇ ಫೋನ್ ಮಾಡಿದ್ದಾರೆ. ಅಲೋ, ಒಂದು ಸ್ಮಾಲ್ ಕರೆಕ್ಷನ್. ಇಷ್ಟೊತ್ತು ನಾವು ನಿಂತ್ಕೊಂಡಿದ್ದು ಸತ್ಯನ, ದಿವ್ಯನ ಅಲ್ಲ. ಆದ್ರೆ ಏನು, ಕಾಯ್ತಾ ಇದ್ದಿದ್ದು ದಿವ್ಯಾ ಅವ್ರಿಗೆ. ಫೋನ್ ಅವ್ರದೇ ಅಲ್ವಾ? ಸ್ವಲ್ಪ ಹಲೋ ಹೇಳಿ ದಿವ್ಯಾ ಅವರೇ. ಸಾರಿ, ಲೇಟ್ ಆಯ್ತು. ಅಯ್ಯೋ ಪರವಾಗಿಲ್ಲ, ನಿಮ್ಗೋಸ್ಕರ ಕಾಯೋದ್ರಲ್ಲೂ ನನಗೆ ಖುಷಿನೇ. 1 ಸೆಕೆಂಡು ಬೋರ್ ಆಗಲ್ಲ ಅಂತೀನಿ. ಎಲ್ಲ ಪಾಪಿ, ನನ್ನನ್ನು ಯಾಕೋ ಕರೆಸ್ತೆ ಮತ್ತೆ? ಇವಾಗ ನೀವು ಎಲ್ಲಿದ್ದೀರಾ? ನೀವು ಹೇಳ್ದಾಗೆ ವಿಜಯನಗರದಲ್ಲಿ ಇದ್ದೀನಿ ದಿವ್ಯಾ ಅವರೇ. ಸರಿ, ಹಾಗಿದ್ರೆ ನಾನು ಈಗಲೇ ಲೊಕೇಶನ್ ಕಳಿಸ್ತೀನಿ, ಬೇಗ ಬನ್ನಿ. ಶೋರ್, ಇನ್ನು 2 ನಿಮಿಷದಲ್ಲಿ ಅಲ್ಲಿರ್ತೀನಿ. ಬಾಯ್. ಓಕೆ, ಬಾಯ್. ಪಾಮೈದ, ವಿಷಯ ಏನಿರ್ಬೋದು? ಶಾಪಿಂಗ್ ಕಾಂಪ್ಲೆಕ್ಸ್ ಕರೀತಾ ಇದ್ದಾಳೆ. ಸ್ವಿಮ್ಮಿಂಗ್ ಮಾಡಕ್ಕಿರ್ಬೇಕು. ಮತ್ತೆ ಇನ್ನೇನ್ ಬಮ್ಮೈದ, ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಶಾಪಿಂಗ್ ಮಾಡಕ್ ಕರೆದಿರ್ತಾರೆ. ಅದು ಮದುವೆ ಆಗೋ ಹುಡುಗಿ ಜೊತೆ ಶಾಪಿಂಗ್ ಮಾಡೋದ್ರಲ್ಲಿರೋ ಮಜಾನೇ ಬೇರೆ. ಹೌದಾ? ಹಂಗೆ ಅವ್ಳು ಏನ್ ಕೇಳಿದ್ರು ಕೊಡ್ಸು. ಹೋಗ್ತಾ ನನ್ನನ್ನು ಬಿಟ್ಬಿಟ್ಟು ಹೊಂಟೋಗು. ಪಾಮೈದ, ದಿವ್ಯಾ ನನ್ಗೋಸ್ಕರ ಕಾಯ್ತಾ ಇದ್ದಾಳೆ. ನೀನ್ ಡ್ರಾಪ್ ಮಾಡಿದ್ರೆ ಲೇಟ್ ಆಗಲ್ವಾ? ಸೊ ಅದಕ್ಕೆ ತಾವು ಕ್ಯಾಬಲ್ಲಿ. ಬಾಯ್. ಬಾಯ್ ಬಾಯ್. ಇಷ್ಟೇನ ಫ್ರೆಂಡ್ಶಿಪ್? ಬಮ್ಮೈದ ಲೇ ಮಿತ್ರದ್ರೋಹಿ, ಸೆಂಟ್ರ್ ರೋಡಲ್ಲಿ ಬಿಟ್ಬಿಟ್ಟೈತೇನೋ. ರೋಡ್ ರೋಮಿಯೋ ಇವನು, ಮಧ್ಯ ರೋಡಲ್ಲಿ ನಾನು. ಎಲ್ಲ ನನ್ನ ಕರ್ಮ. ಅಯ್ಯೋ, ಅಕ್ಕ ಕೊಟ್ಟಿದ್ದ ಪರ್ಸ್ ಇಲ್ಲೇ ಇದೆ. ಸರಿ ಹೋಯ್ತು, ಮದ್ವೆ ಆಗ ಕೊಟ್ಟವಳು ಮದುಮಗನೇ ಮರ್ತಂಗಾಯ್ತು. ನಮ್ಮ ಅಕ್ಕಂಗೆ ಒಂಚೂರು ಬುದ್ಧಿನೇ ಇಲ್ಲ. ಶಾಪಿಂಗ್ ಹೋದವಳು ಪರ್ಸ್ ಇಲ್ಲಿ ಬಿಟ್ಟು ಹೋಗಿದ್ದಾಳೆ, ಅವಳು ಅಲ್ಲಿ, ಪರ್ಸ್ ಇಲ್ಲಿ. ಮತ್ತೆ ಬಿಲ್ ಹೇಗೆ ಕಟ್ತಾಳೆ? ಇಲ್ಲ ನನ್ನ ಕರ್ಮ. ಕ್ಯಾಬ್ ಬೇರೆ ಬುಕ್ ಆಗಲ್ಲ. ಈ ಬೆಂಗಳೂರಲ್ಲಿ ಎಲ್ಲದಕ್ಕೂ ಕಾಯ್ಬೇಕು. ಅನ್ಕಂಡೆ ನನ್ನ ಮಾತು ಸುಳ್ಳಾಗ್ಬೋದು, ಆದ್ರೆ ಆ ವಿಧಿ ಲಿಖಿತ ಸುಳ್ಳಾಗತ್ತಾ? ಸಾಧ್ಯನೇ ಇಲ್ಲ. ಇವಳು ನನ್ನ ಬಾಮೈದ ಹೋಗಿದ್ ಕಡೆನೆ ಹೋಗ್ತಿದ್ದಾಳೆ ಅಂದ್ರೆ ಅವ್ರ ಕೆಲಸ ಹೊಗೆನೆ. ಬಾಮೈದ, ನನ್ನನ್ನೇ ಸೆಂಟ್ರ್ ರೋಡಲ್ಲಿ ಬಿಟ್ಟೋದೆ ಅಲ್ಲ, ಅನ್ಭವಿಸು ಬಾಮೈದ, ಅನ್ಭವಿಸು. ಸದ್ಯ ನಾನು ಹೋಗದೆ ಇರೋದೇ ಒಳ್ಳೇದಾಯ್ತಪ್ಪ. ಇವನ್ ಯಾಕೆ ಇಲ್ಲಿಗೆ ಬರ್ತಿದ್ದಾನೆ? ಮನೆಗೆ ಹತ್ರ ಆಗುತ್ತೆ ಅಂತ ಈ ಅಂಗಡಿಗೆ ಬಂದಿದೆ ತಪ್ಪಾಯ್ತಾ? ಸರ್ ಮೇಲೆ ಹೋಗ್ಬೇಕು, ಮೇಲೆ ಹೋಗಿ. ಒಳಗೆ ಬರ್ತಿದ್ದ ಹಾಗೆ ನಾನಿಲ್ಲಿಂದ ಹೋದ್ರೆ ಒಳ್ಳೇದು.
ಸಿಕ್ಕಾಕೊಂಡೆ. ಹಾಯ್ ದಿವ್ಯಾ ಅವರೇ. ಹಾಯ್, ನಿಮ್ಗೆ ಹೇಳಿದ್ದು. ಹಾಯ್. ಇಲ್ಲಿಗೆ ಯಾಕೆ ಬರಕ್ಕೆ ಹೇಳಿದ್ರಿ? ನಿಮ್ಗೆ ಇಷ್ಟ ಆಗಿಲ್ವಾ? ಸರಿ, ಹಾಗಿದ್ರೆ ಬೇರೆ ಕಡೆ ಹೋಗೋಣ ಬನ್ನಿ. ಹಾಗೇನಿಲ್ಲ, ನೀವು ಎಲ್ಲಿರ್ತೀರೋ ಆ ಜಾಗ ನನಗೆ ಓಕೆ, ಬಟ್ ಇಲ್ಲಿಗೆ ಯಾಕೆ ಬರಕ್ಕೆ ಹೇಳಿದ್ರಿ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಅದು ಅದೇ ನೀವು ನನಗೆ ಸ್ಯಾರಿ ಗಿಫ್ಟ್ ಕೊಟ್ಟಿದ್ರಲ್ಲ, ಅದಕ್ಕೆ ನಿಮಗೂ ಏನಾದರೂ ಕೊಡಿಸ್ಬೇಕು ಅನ್ಕೊಂಡು ಇಲ್ಲಿಗೆ ಬರಕ್ಕೆ ಹೇಳಿದೆ. ದಿವ್ಯಾ ಅವರೇ, ನನ್ನ ನಿಮ್ಮ ಮಧ್ಯೆ ಅದ್ಲೂ ಬರಲಿಲ್ಲ ಯಾಕೆ? ನೀವು ಏನೂ ಕೊಡಿಸ್ಲಿಲ್ಲ ಅಂದ್ರೂ ನಂಗೆ ಖುಷಿನೇ, ಯಾಕಂದರೆ ನೀವೇ ನನಗೆ ಸಿಕ್ಕಿದ್ದೀರಲ್ವಾ. ಆದರೂ ಓಕೆ, ದಟ್ಸ್ ಓಕೆ. ನೀವು ಪ್ರೀತಿಯಿಂದ ಕೊಡಿಸ್ತೀನಿ ಅಂತ ಹೇಳಬೇಕಾದ್ರೆ ನಾನು ಬೇಡ ಅಂದು ನಿಮಗೆ ಬೇಜಾರು ಮಾಡೋಕ್ಕೆ ಹೋಗಲ್ಲ. ಬನ್ನಿ. ನಾನು ಆಲ್ರೆಡಿ ನಿಮ್ಗೆ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಅದನ್ನ ತಗೊಂಡು ಇಮಿಡಿಯೇಟ್ ಹೊಡ್ಬೋದು. ವಾವ್, ನನಗೆ ನೀವು ಬಟ್ಟೆ ಸೆಲೆಕ್ಟ್ ಮಾಡಿದ್ದೀರಾ, ಇದಕ್ಕಿಂತ ಖುಷಿಯಾದ ವಿಷಯ ಇನ್ನೇನಿದೆ. ಬನ್ನಿ ಹೋಗೋಣ. ದಿವ್ಯಾ ಅವರೇ, ದಿವ್ಯಾ ಅವರೇ, ಇಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ನಡೀರಿ. ಬನ್ನಿ. ಇದೆರಡು ನಾನೇ ಸೆಲೆಕ್ಟ್ ಮಾಡಿರೋದು ಓ. ನಿಮಗೋಸ್ಕರ. ವಾವ್. ನಿಮಗೆ ಯಾವ್ದು ಇಷ್ಟ ಆಯ್ತು? ನಿನಗೆ ಇಷ್ಟ ಆಯ್ತಾ ಇದು? ಇಷ್ಟ ಆಯ್ತಾ? ಸೂಪರ್ ಆಗಿದೆ. ಆಕ್ಚುಲಿ ಇದು ತುಂಬಾ ಚೆನ್ನಾಗಿದೆ.